ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಬ್ಯಾಕಲ್ಲಿ ಡೀಪ್ ತಗೊಂಡಾಗ ಯಾವ ರೀತಿ ಕಟಿಂಗ್ ಮಾಡಿ ಬ್ಲೌಸ್ನ ಸ್ಟಿಚಿಂಗ್ ಮಾಡಬೇಕು ಅಂತ ಸ್ಟಿಚಿಂಗ್ ಕೂಡ ತೋರಿಸ್ತಾ ಇದ್ದೀನಿ. ಒಂದೇ ಬ್ಲೌಸಲ್ಲಿ ತೋರಿಸಿ ಅಂತ ಕೇಳ್ತೀರಾ, ಅದಕ್ಕೋಸ್ಕರ ಇವತ್ತು ತೋರಿಸೋಣ ಅಂದ್ಬಿಟ್ಟು ಇಲ್ಲಿ ನಾನು ಬ್ಲೌಸ್ ಲೆಂತ್ ಬಂದು ಈ ಕಸ್ಟಮರ್ಸ್ ಬ್ಲೌಸ್ ಇದು ಇಲ್ಲಿ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೆ ಅಂದ್ಬಿಟ್ಟು ಕೆಳಗಡೆ 1/2 ಇಂಚು ಹಾಕೊಂಡಿದ್ದೀನಿ. ಇಲ್ಲಿ ಮೇಲ್ಗಡೆ 1/2 ಇಂಚ್ ಹಾಕೊಂಡಿದ್ದೀನಿ. ರೆಡಿ ಬಂದು 16, ಬ್ಲೌಸಿನ ಉದ್ದ ಬಂದು 16 ಇಂಚು. ನೋಡಿ, 16 ಇಂಚು ಉದ್ದವನ್ನ ತೆಗೆದುಕೊಂಡಿದ್ದೀನಿ. ಇಲ್ಲಿ 16 ಇಂಚು ಬ್ಲೌಸ್ ಉದ್ದವನ್ನ ತೆಗೆದುಕೊಂಡಿದ್ದೀನಿ. ಇಲ್ಲಿ ನೆಕ್ ಚೆಸ್ಟ್ ಬಂದು ಇವ್ರದ್ದು ಬಂದು 11.5 46 ಇದೆ ಸುತ್ತಳ್ತಿದ್ದು. ಹಂಗಾಗಿ ಬ್ಯಾಕಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, 1/2 ಇಂಚ್ ಲೆಸ್ ಮಾಡಿ 11 ಇಂಚ್ಗೆ ನಾನು ಚೆಸ್ಟ್ ಅನ್ನ ತಗೊಂತಿದ್ದೀನಿ. ಅದನ್ನ ನೀಟಾಗಿ ಒಂದು ಲೈನ್ ಅನ್ನ ಹಾಕೊಳ್ಳಿ. +2 ಇಂಚಸ್ ಅಥವಾ 1.5 ಇಂಚಸ್ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕೊಳ್ಳಿ. 1.5 ಬೆಸ್ಟ್ ಆಪ್ಷನ್ಸ್ ಅಂತಾನೆ ಹೇಳ್ತೀನಿ. ಇಲ್ಲಿ ಮಾರ್ಜಿನ್ಗೆ ಆಲ್ರೆಡಿ ತಗೊಂಡಿದ್ದೀನಿ. ಈಗ ನೆಕ್ಕು ಮತ್ತೆ ಶೋಲ್ಡರ್ ಎಷ್ಟು ತಗೊಬೇಕು ಅಂತ ಹೇಳ್ತೀನಿ. ನೆಕ್ ಬಂದು ನಾನಿಲ್ಲಿ 3 ಇಂಚಸ್ ತಗೊಂತಾ ಇದ್ದೀನಿ. ಶೋಲ್ಡರ್ ಬಂದು 3.5, ಟೋಟಲ್ 6.5 ಇಡ್ತಾ ಇದ್ದೀನಿ. ನೋಡಿ, 6.5 ಇಟ್ಟಿದ್ದೀನಿ. 6.5 ಅನ್ನ ಇಟ್ಟಿದ್ದೀನಿ. ಮೇಲಿನಿಂದ ನೋಡಿ, ಇದು ಬಂದು ನಾವು ಕಟಿಂಗ್ ಮಾಡ್ತೀವಿ, ಇಲ್ಲಿಗೆ ಬಂದು ಸ್ಟಿಚಿಂಗ್ ಮಾಡ್ತೀವಿ. ಸ್ಟಿಚಿಂಗ್ ಇಂದ ನೀವು ತಗೊಬೇಕಾಗುತ್ತೆ. ಏನ್ ಸ್ಟಿಚಿಂಗ್ ಪಾಯಿಂಟ್ ಇದೆ ಇಲ್ಲಿಂದ ತೆಗೆದುಕೊಳ್ಳಿ, ಅವಾಗ ನಿಮ್ಗೆ ಪರ್ಫೆಕ್ಟ್ ಆಗಿ ಬರುತ್ತೆ. ನಾನು ಇಲ್ಲಿ 7 ಇಂಚಸ್ ವರೆಗೂ ನಾನು ತೆಗೆದುಕೊತಾ ಇದ್ದೀನಿ. ಆರ್ಮೋಲ್ ಡೌನಿಂಗ್ ಇವ್ರಿಗೆ ಬೇಕು, ಹಂಗಾಗಿ ತಗೊಂತಾ ಇದ್ದೀನಿ. ಇದಾಯ್ತು. ಈಗ ನೀವೊಂದು ಫ್ರೆಂಚ್ ಕರ್ವ್ ಸಹಾಯದಿಂದ ಒಂದು ಇದನ್ನ ಹಾಕೊಳ್ಳಿ. ಈ ರೀತಿ ಒಂದು ಲೈನ್ ಅನ್ನ ಹಾಕೊಂಡ್ಬಿಡಿ, ಸರಿನಾ? ಈಗ ನಾವು ಇಲ್ಲಿ ಕಂಪಲ್ಸರಿ ಇಲ್ಲಿ ನಾವು ನೆಕ್ ಅನ್ನ ಬಂದು ನಾನು 3 ಇಂಚು ತಗೊಂತಾ ಇದ್ದೀನಿ. ಶೋಲ್ಡರ್ ಬಂದು ನೆಕ್ ಅಗಲ ಬಂದು 3 ಇಂಚ್ ತಗೊಂತಾ ಇದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಟ್ರಿಕ್ ಇದೆ, ಅದನ್ನ ಮಾಡಿ ಕೂಡ ತೋರಿಸ್ತೀನಿ ನಾನು. 3 ಇಂಚು ನೆಕ್, 3.5 ಶೋಲ್ಡರು. ಈಗ ಇಲ್ಲಿ ಕಟ್ ಮಾಡಿದ್ರೆ ನೋಡಿ, ಹಿಂಗೆ ತಗೊಬೇಕು ನಾವು. ಯಾವಾಗ್ಲೂ 1/4 ಇಂಚ್ ಡೌನಿಂಗ್ಗೆ ತಗೊಬೇಕು. ಇದು ಕೂಡ ಬಂದು ಡೌನಿಂಗ್ ಹಿಂಗ್ ಹೋಗುತ್ತೆ, ಇದು ಕೂಡ ಡೌನಿಂಗ್ ಹೋಗುತ್ತೆ. ನೋಡಿ, ಇಲ್ಲಿ ರಿಯಲ್ ಆಗಿ ಇದನ್ನ ಕಟ್ ಮಾಡ್ಕೊಂಡ್ರೆ ಇದಿಷ್ಟು ಹೋಗುತ್ತೆ. ಈಗ ಏನ್ ಮಾಡೋಣ ನೋಡಿ, ಇಲ್ಲೂ ಕೂಡ ಅಷ್ಟೇನೆ ಏನ್ ಹಿಂಗ್ ಬರುತ್ತೆ, ಇದನ್ನ ಡೌನಿಂಗ್ ಹಿಂಗ್ ಕಟ್ ಮಾಡ್ಕೊಳ್ಳಿ, ಅವಾಗ ಚೆನ್ನಾಗಿ ಬರುತ್ತೆ. ಇಲ್ಲಾಂದ್ರೆ ನಮ್ದು ಹಿಂಗ್ ಕೊಟ್ಟಾಗ ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಬರಲ್ಲ. ಈಗ ನೆಕ್ ಆಯ್ತು. ನೆಕ್ ಆದ್ಮೇಲೆ ಏನ್ ಮಾಡೋಣ, ಈಗ ಡೀಪ್ ಇಡಬೇಕು. ಡೀಪ್ ಬಂದು ಇವ್ರದ್ದು ಬಂದು 12 ಇಂಚು ಡೀಪ್ ಅನ್ನ ಇಡಬೇಕು. 12 ಇಂಚ್ಗೆ ನಾನು ಇಲ್ಲಿ ಮಾರ್ಕ್ ಅನ್ನ ಮಾಡ್ತಾ ಇದ್ದೀನಿ. ಇಲ್ಲೂ ಕೂಡ ನಾನು 4 ಇಂಚಸ್ಗೆ ಒಂದು ಮಾರ್ಕ್ ಅನ್ನ ಹಾಕೊಂತಾ ಇದ್ದೀನಿ. ನೋಡಿ, 4 ಇಂಚಸ್ಗೆ ಒಂದು ಮಾರ್ಕ್ ಅನ್ನ ಹಾಕೊಂಡೆ. ಇದನ್ನ ನೀಟಾಗಿ ಒಂದು ಲೈನ್ ಅನ್ನ ಹೇಳ್ಕೊಳ್ಳಿ. ತುಂಬಾನೇ ಈಸಿ ಫ್ರೆಂಡ್ಸ್, ಮತ್ತೆ ಚೆನ್ನಾಗೂ ಕೂಡ ಬರುತ್ತೆ. ಟ್ರೈ ಮಾಡಿ. ಈ ರೀತಿ ಮಾಡಾದ್ಮೇಲೆ ಇದನ್ನು ಕೂಡ ಒಂದು ಫ್ರೆಂಚ್ ಕರ್ವ್ ತಗೊಂಡು ನೀಟಾಗಿ ಒಂದು ಶೇಪ್ ಅನ್ನ ಕೊಟ್ಕೊಳ್ಳಿ. ನೋಡಿ, ಈ ರೀತಿ ಕೊಟ್ಕೊಂಡ್ಮೇಲೆ ನಾವಿಲ್ಲಿ ಇದನ್ನ ಕೊಟ್ಕೊಂಡಾಯ್ತು. ಇಲ್ಲಿ ಡಾಟ್ ಪಾಯಿಂಟ್ ಬಂದು ಇದರ ಸೆಂಟರ್ಗೆ ಟೇಪ್ ತಗೊಳ್ಳಿ. ಇಲ್ಲಿಂದ ಏನಿದೆಯೋ ಇವ್ರದ್ದು ಸೊಂಟ ಕೂಡ ಸ್ವಲ್ಪ ದಪ್ಪನೇ ಇರೋದ್ರಿಂದ ಇಲ್ಲಿ ಮಾಡ್ತಾ ಇದ್ದೀನಿ. ಇಲ್ಲಿ ಆಫ್ ಇಲ್ಲಿಂದ ನೋಡಿ, ಇಲ್ಲಿಂದ ಹೈಟ್ ಬಂದು 4 ಇಂಚಸ್ ಅಥವಾ 4.5 ವರೆಗೂ ತಗೋಬಹುದು. 4 ಇಂಚಸ್ ರೆಡಿ ಬೇಕಾಗುತ್ತೆ. 4.5 ನಾನು ಇಲ್ಲಿ ಮಾರ್ಕ್ ಅನ್ನ ಹಾಕೊತಾ ಇದ್ದೀನಿ. 1/2 ಇಂಚ್ ಈ ಕಡೆ, 1/2 ಇಂಚ್ ಈ ಕಡೆ, ಟೋಟಲ್ ಆಗಿ ನಾವು 1 ಇಂಚು ಡಾಟ್ ಅನ್ನ ಹಿಡ್ಕೊಬೇಕು. ಈಗ ಇದನ್ನ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ತುಂಬಾ ಅಗಲ ಆಗ್ಲಿಲ್ವಾ, ನೆಕ್ಕಿನ ಅಗಲ ಅಂತೀರಾ? ಬರ್ತೀನಿ ಈಗ ಅದಕ್ಕೂ. ನೋಡಿ, ಇದು ಬಂದು ಹಿಂಗೆ ಕಟ್ ಮಾಡ್ಕೊಬೇಕು ನೀವು. ಈಗ ಕಟ್ ಮಾಡ್ಕೊಂಡಾಯ್ತು. ಕಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಏನು 1/2 ಇಂಚ್ ಇರುತ್ತೆ, ಇದು ನೋಡಿ, ಇಲ್ಲಿ 1/2 ಇಂಚ್ ಇರುತ್ತೆ. ಇದನ್ನ ಫೋಲ್ಡ್ ಮಾಡಿ. ನಾವು 1/2 ಇಂಚ್ ಏನು ಮಾಡ್ಕೊಂತೀವಿ, ಇದನ್ನ ನೀಟಾಗಿ ಫೋಲ್ಡ್ ಮಾಡಿ. ಇದು ಈ ತರ ಇದು ಬಟ್ಟೆಲಿ ಫೋಲ್ಡ್ ಮಾಡೋಣ. ಇದರಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಪೇಪರಲ್ಲಿ ಅರ್ಧೋಗ್ಬಿಡುತ್ತೆ. ಬಟ್ಟೆ ಮೇಲೆ ಇಟ್ಟು ತೋರಿಸ್ತೀನಿ ನಾನು ಇದು ಯಾವ ತರ ಮಾಡೋದು ಅಂತ. ಬಟ್ಟೆ ಮೇಲೆ ಇಟ್ಟು ತೋರಿಸ್ತೀನಿ. ಇದು ನೀಟಾಗಿ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ. ನಾವೇನು ನ್ಯೂಸ್ ಪೇಪರ್ ಇಟ್ಟಿದ್ವೋ ಅದನ್ನ ನೀಟಾಗಿ ಹಿಂಗೆ ಇಟ್ಕೊಂಡು ಇಲ್ಲ 1/2 ಇಂಚ್ ಬಿಟ್ಬಿಡಿ, ಯಾಕಂದ್ರೆ ಅಲ್ಲಿ ಸರಿ ಇಲ್ಲ ಅಂತ ಅಷ್ಟೇ, ಇನ್ನೇನಿಲ್ಲ. ಕ್ಲೀನಾಗಿ ಇಲ್ಲ ಅನ್ನೋ ಕಾರಣಕ್ಕಷ್ಟೇ. ನೋಡಿ, ಈ ತರ ಒಂದು ಲೈನ್ ಹಾಕೊಳ್ಳಿ ನೀಟಾಗಿ. ಪೇಪರ್ ಇದು ಆಲ್ರೆಡಿ ಮಾರ್ಜಿನ್ ಬಿಟ್ಟಿದ್ದೀವಿ, ಹಂಗಾಗಿ ಇಲ್ಲಿಂದ ಇಷ್ಟಕ್ಕೆ ಮಾತ್ರ ನೋಡಿ, ಇಲ್ಲಿವರೆಗೂ ಮಾತ್ರ ನೀಟಾಗಿ ಹಿಂಗೆ ಎಡ್ಜಿಗೆ ಇಟ್ಕೊಂಡು
ಕರೆಕ್ಟಾಗಿರಲಿ. ಇದು ಮೈನ್ ಬಟ್ಟೆಗೆ ಸ್ಟಿಚ್ ಮಾಡ್ತಾ ಇರೋದ್ರಿಂದ ಇಲ್ಲಿವರೆಗೂ ನಾವು ಕರು ಏನಿದೆ ಅಲ್ಲಿವರೆಗೂ ನೀಟಾಗಿ ಎಷ್ಟಿದೆಯೋ ಅಷ್ಟನ್ನು ಈ ಥರ ಮಾಡಿಕೊಂಡು ಸ್ಟಾಪ್ ಮಾಡಿಬಿಟ್ಟು ಏನು ಮಾಡೋಣ, ಈಗ ಕರೆಕ್ಟಾಗಿ ಇದು ಎಷ್ಟಿದೆಯೋ ಅಷ್ಟನ್ನು ಕಟ್ ಮಾಡಿ ತೆಕ್ಕೊಂಬಿಡಿ. ಈಗ ಆಲ್ರೆಡಿ ನಾವು ಮಾರ್ಜಿನ್ಗೆ ಅಂತ ಕೂಡ ಬಿಟ್ಕೊಂಡಿದ್ದೀವಿ ಕೆಳಗಡೆ. ಈಗ ಕರೆಕ್ಟಾಗೈತೆ. ಇಲ್ಲೂ ಕೂಡ ಕರೆಕ್ಟಾಗಿ ಮಾರ್ಕಿಂಗನ್ನು ಹಾಕ್ಕೊಂಡಿದ್ದೀನಿ ನೋಡಿ. ಕರೆಕ್ಟಾಗಿ ಎಷ್ಟು ನಮ್ಮದು ಕರ್ವಿದೆಯೋ ಅಷ್ಟನ್ನು ಹಾಕ್ಕೊಂಡಿದ್ದೀನಿ. ಈಗೇನು ಮಾಡಬೇಕಾಗತ್ತೆ ನೀವು ಅಂತಂದರೆ ನೋಡಿ, ನಾನಿಲ್ಲಿ ಏನು ಹಾಕಿದ್ದೀನಿ ಮಾರ್ಕಿಂಗು, ಇದನ್ನು ಕರೆಕ್ಟಾಗಿ ಕಟ್ ಮಾಡ್ಕೊಂಬಿಡಿ. ಇಲ್ಲಿವರೆಗೂ ಮಾತ್ರನೇ ಕಟ್ ಮಾಡ್ಕೊಳ್ಳಿ. ಇವ್ರೇನು ಹಿಂಗೆ ತೋರಿಸ್ತಾರಲ್ಲ, ಅಂದರೆ ಈ ತುಂಬ ಡೀಪ್ ಇರೋರಿಗೆ ಇದನ್ನು ಫಾಲೋ ಮಾಡಿ ನೋಡಿ. ಇಷ್ಟನ್ನು ಕಟ್ ಮಾಡಿ ನೀಟಾಗಿ ಇಟ್ಕೊಂಡು ಇಲ್ಲಿ ಏನು 1/2 ಇಂಚ್ ತಿರ್ಗಾ ಮತ್ತೆ ನೋಡ್ಕೊಳ್ಳೋಣ ನೋಡಿ. ಕರೆಕ್ಟಾಗಿ ನಾನೇನು ಮಾರ್ಕ್ ಹಾಕ್ಕೊಂಡಿದ್ನೋ ಅಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಎಷ್ಟು ನಾವು ಮಾರ್ಜಿನ್ಗೆ ಅಂತ ಬಿಟ್ಟಿದ್ವೋ ಅದನ್ನು ಕ್ಲೀನಾಗಿ ಮತ್ತೆ ಮಾರ್ಕ್ ಹಾಕ್ಕೊಂಡು, ಇದ್ರ ಮೇಲೆ ಮಾರ್ಕ್ ಹಾಕ್ಕೊಂಡಿಲ್ವಲ್ಲ, ಮಾರ್ಕ್ ಹಾಕ್ಕೊಡಿ. ಮಾರ್ಕ್ ಹಾಕ್ಕೊಂಡ್ಮೇಲೆ ಸರಿ ಈಗ ನಾವೇನು ಮಾಡಬೇಕಾಗುತ್ತೆ ಅಂದರೆ ಗುಂಡು ಪಿನ್ನನ್ನು ಲಾಕ್ ಮಾಡಿ. ಈ ಥರ ಲಾಕ್ ಮಾಡ್ಕೊಳ್ಳಿ ನೋಡಿ. ಹಿಂಗೆ ಇಟ್ಕೊಂಡು ಕ್ಲೀನಾಗಿ ಎಷ್ಟು ನಮಗೆ ಬೇಕಾಗಿರುತ್ತೋ ಅಷ್ಟನ್ನು ಕ್ಲೀನಾಗಿ ಕಟ್ ಮಾಡ್ಕೊಂಬಿಡೋಣ. ಲೆಂತ್ ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡ್ಮೇಲೆ ನಮಗೆ ಏನು ಬ್ಯಾಕ್ ಪಾರ್ಟ್ ಬೇಕಾಗಿರುತ್ತೋ ಅಷ್ಟನ್ನು ಕಟ್ ಮಾಡ್ಕೊಳ್ಳಿ. ಈಗ ಇದನ್ನು ನಾನು ಮೇಲ್ಗಡೆ ಪಾರ್ಟನ್ನು ತೆಗಿತಾ ಇದ್ದೀನಿ. ಅಂದರೆ ಪೇಪರನ್ನು ತೆಗೆದ್ಬಿಟ್ಟು ನೀವು ಸ್ವಲ್ಪ ಇದನ್ನು ಏನು ಮಾಡಿ, ನೆಕ್ಕನ್ನು ಇಲ್ಲಿ ಮಾತ್ರನೇ ಸ್ವಲ್ಪ ಹಿಂಗಂದ್ಬಿಟ್ಟು ನೋಡಿ. ಅವಾಗ ಏನಾಗುತ್ತೆ, ನಾವಿಲ್ಲಿ ಡಾಟ್ ಪಾಯಿಂಟ್ ಹಿಡಿತೀವಲ್ಲ, ಆ ಡಾಟ್ ಎಲ್ಲಿ ಹಿಡಿತೀವಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಎಷ್ಟು ಡಾಟ್ ಹಿಡಿತೀವೋ ಅಷ್ಟು ಕರೆಕ್ಟಾಗಿ ಡಾಟನ್ನು ನಾನು ಇಲ್ಲೇನು ಡಾಟ್ ಹಿಡಿತೀನೋ ಅಷ್ಟನ್ನು ಇಟ್ಕೊಂಡಿದ್ದೀನಿ. ಒಂದು 1/2 ಇಂಚ್ ಈ ಕಡೆ 1/2 ಇಂಚು ಈ ಕಡೆ 1/2 ಇಂಚು ಇದನ್ನು ನೀಟಾಗಿ ಏನು ಮಾಡಿ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ. ಪ್ರೋಸೆಸ್ ತುಂಬ ಜಾಸ್ತಿ ಐತೆ ಅಂತ ಅನ್ಕೊಬೋದು, ಆದರೆ ಚೆನ್ನಾಗಿ ಬರಬೇಕು ನಮಗೆ ಅಂದರೆ ಮಾಡಲೇಬೇಕು. ಎಲ್ಲೂ ಏನು ಒಂದು ಸ್ವಲ್ಪ ಸುಕ್ಲು ಬರದೇ ಇರೋ ಥರ ನೋಡ್ಕೊಳ್ಳಿ ಆದಷ್ಟು. ಇಲ್ಲಿ ನಾನು ಮತ್ತೆ ಒಂದು ಗುಂಡ್ಪಿನನ್ನು ಹಾಕ್ತಾ ಇದ್ದೀನಿ. ನೀಟಾಗಿ ಇಲ್ಲಿ ಗುಂಡ್ಪಿನ ಹಾಕೊಳ್ಳಿ. ಇವಾಗ ನಮ್ಮ ಪೇಪರ್ ಏನಿರುತ್ತೆ ಅದನ್ನ ಇದ್ರ ಮೇಲೆ ಇಟ್ಕೊಳ್ಳೋಣ. ನಾವು ಏನು ಕಟ್ ಮಾಡಿರ್ತೀವಿ ಪೇಪರು ಅದನ್ನ ನೀಟಾಗಿ ಹಿಂಗೆ ನೋಡಿ, ಪೇಪರ್ ಇಟ್ಕೊಂಡು ನೀಟಾಗಿ ಇಟ್ಕೊಳ್ಳಿ. ಫಸ್ಟು ಇಲ್ಲಿ ಏನು ಎಕ್ಸ್ಟ್ರಾ ಇದೆಯೋ ಇದಕ್ಕೆ ಮಾರ್ಕಿಂಗನ್ನು ಹಾಕೊಳ್ಳಿ. ಕ್ಲೀನಾಗಿ ಹಿಂಗೆ ಮಾರ್ಕ್ ಹಾಕೊಳ್ಳಿ. ಇಲ್ಲೂ ಅಷ್ಟೇ. ನೋಡಿ ಏನು ಮಾರ್ಕ್ ಹಾಕ್ಕೊಂಡಿದ್ದೀನೋ ಇದನ್ನು ನೀಟಾಗಿ ಕಟ್ ಮಾಡ್ಕೊಂಡ್ಬಿಡ್ತೀನಿ. ನಾನು ಕ್ರಾಸ್ ಆಗಿ ಇಲ್ಲಿ ಕಟ್ ಮಾಡಕ್ಕೆ ಹೇಳ್ತೀನಲ್ಲ, ಈಗ ನೋಡ್ತಾ ಇರ್ಬೋದು ಸ್ಟ್ರೈಟ್ ಆಗೇ ಇದೆ. ಇಲ್ಲ ಇದಂಗೆ ಬಿಟ್ಟಾಗ ಏನಾಗುತ್ತೆ, ಇಲ್ಲಿ ಈ ಸೈಡಲ್ಲಿ ಜಾಸ್ತಿ ದೊಡ್ಡದಾಗುತ್ತೆ, ಅದಕ್ಕೋಸ್ಕರ ಅಷ್ಟೇ. ಇಲ್ಲಿ +2 ಇಂಚಸ್ ಮಾರ್ಜಿನ್ಗೋಸ್ಕರ ಇರುತ್ತೆ, ನೀವೇನು ಇದು ಮಾಡ್ಕೊಳೋ ಅಷ್ಟಿಲ್ಲ.
ಈಗ ಇದೇನಿದೆಯೋ ಇದು ನೀಟಾಗಿ ಹಿಂಗೆ ಕಟ್ ಮಾಡ್ಕೊಂಡ್ಬಿಡೋಣ. ನೋಡ್ತಾ ಇರ್ಬೋದು ಇಲ್ಲಿ ನೆಕ್ ಎಷ್ಟು ಕಡಿಮೆ ಬಂದೈತೆ ಅಂದ್ಬಿಟ್ಟು. ಈಗ ಇಲ್ಲೇನು ಮಾಡಬೇಕಾಗುತ್ತೆ, ನಾವು ಇಲ್ಲಿ ನಾಚನ್ನು ಹಾಕ್ಕೊಬೇಕು. ನಾವು ಎಷ್ಟು ನಾನಿಲ್ಲಿ ಫೋಲ್ಡಿಂಗ್ ಮಾಡಿದ್ನೋ, ಇಲ್ಲಿ ಎಷ್ಟು ಫೋಲ್ಡಿಂಗ್ ಮಾಡಿದ್ನೋ ಅಷ್ಟು ಫೋಲ್ಡಿಂಗಿಗೆ ನಾನಿಲ್ಲಿ ನಾಚನ್ನು ಹಾಕ್ಕೊತಾ ಇದ್ದೀನಿ. ಅಷ್ಟನ್ನೇ ಇರಿಬೇಕು ನಾವು. ನೋಡಿ, ಇಷ್ಟನ್ನು ನೀಟಾಗಿ ಡಾಟ್ ಥರ ಎರಡೂ ಸೈಡು ಇಡಬೇಕಾಗತ್ತೆ. ಇಲ್ಲೇನು ಎಕ್ಸ್ಟ್ರಾ ಇದೆಯೋ ಇದನ್ನು ಕಟ್ ಮಾಡಿ ತೆಗಿತೀನಿ. ಓಕೆ, ಇಷ್ಟು. ಈಗ ನಾವು ಇದನ್ನು ಬ್ಲೌಸ್ಗೆ ನೋಡಿ ಈ ಥರ ಬರುತ್ತೆ. ಈಗ ಇದನ್ನು ನೀವು ಇನ್ನೊಂದ್ಸಲ ಬೇಕು ಅಂದರೆ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ. ಈಗ ಇದನ್ನು ಬ್ಲೌಸಿಗೆ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಈಗ ನೋಡ್ತಾ ಇರ್ಬೋದು ರೌಂಡಿಂಗ್ ಎಲ್ಲ ನೀಟಾಗಿ ಬಂದಿದೆ. ಇದನ್ನು ಬ್ಲೌಸಿಗೂ ಕೂಡ ಸ್ಟಿಚ್ ಮಾಡಿ ತೋರಿಸ್ತೀನಿ ನೋಡಿ. ಈಗ ಸ್ಟಿಚಿಂಗ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಸ್ಟಿಚಿಂಗ್ ಮಾಡೋದಕ್ಕೆ ನಾನು ಇಲ್ಲಿ ಎಲ್ಲ ಪಾರ್ಟ್ಗಳನ್ನ ಕಟ್ ಮಾಡ್ಕೊಂಡಿದ್ದೀನಿ. ಬ್ಯಾಕ್ ಪಾರ್ಟನ್ನು ಮಾತ್ರನೇ ತೋರಿಸ್ತೀನಿ. ನಾನು ಲೈನಿಂಗ್ ಕಟ್ ಮಾಡೋದನ್ನು ತೋರಿಸಿದ್ದೆ ಅಲ್ಲಿ. ಈಗ ಮೇನ್ ಇಲ್ಲಿ ನಾಚ್ ಹಾಕಿದ್ದೀನಿ, ನೋಡ್ತಾ ಇರ್ಬೋದು. ಆ ನಾಚ್ ಹಾಕಿರೋ ಹತ್ರ ನಾನು ಈ ಬ್ಲೌಸನ್ನು ಬ್ಯಾಕ್ ಪಾರ್ಟನ್ನು ಡಿಫ್ರೆಂಟಾಗಿ ಸ್ಟಿಚ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಫಸ್ಟು ಇನ್ವಿಸಿಬಲ್ ಥರ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಸ್ಟಿಚ್ ಹಾಕ್ಕೊಂಡೆ, ಈ ಕಡೆನೂ ಕೂಡ ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಅಂದರೆ ಕ್ಲೀನಾಗಿ ಏನು ಡಾಟ್ ಹಿಡಿತೀವಿ ಆ ಥರ ಡಾಟ್ ಹಿಡ್ಕೊಂಬಿಡಿ. ಲೈನಿಂಗ್ಗೆ ಬೇರೆ ಮತ್ತು ಮೇನ್ ಫ್ಯಾಬ್ರಿಕ್ಗೆ ಬೇರೆ ಹಾಕ್ಕೊಬೇಕಾಗತ್ತೆ. ಈಗ ಮೇನ್ ಬಾಡಿ ಪಾರ್ಟನ್ನು ಇಟ್ಕೊತಾ ಇದ್ದೀನಿ. ಬಾಡಿ ಪಾರ್ಟನ್ನು ಇಟ್ಕೊಂಡು ಕರೆಕ್ಟಾಗಿ ಬ್ಯಾಕ್ ಪಾರ್ಟಲ್ಲಿ ಎಲ್ಲಿ ನಾವು ಸ್ಟಿಚ್ ಹಾಕ್ಕೊಂಡಿದ್ದೀವಿ ಅಲ್ಲಿಗೆ ನೋಡ್ಕೊಂಡು ಕರೆಕ್ಟಾಗಿ ನೀವು ಮಾರ್ಕ್ ಬೇಕಾದ್ರೂ ಹಾಕೊಬೋದು, ಇಲ್ಲ ನೋಡ್ಕೊಂಡು ಹಂಗೆ ಇಟ್ಕೊಂಡ್ರು ಕೂಡ ಓಕೆ, ತೊಂದರೆ ಇಲ್ಲ. ಈ ಥರ ಬೇಕಾದರೂ ನೀವು ಮಾಡ್ಕೊಬೋದು. ಯಾವ ಥರ ಅಂತ ಅಂದರೆ ನೋಡಿ, ಬ್ಯಾಕ್ ಪಾರ್ಟನ್ನು ಆಲ್ರೆಡಿ ಲೈನಿಂಗ್ ಇಟ್ಕೊಂಡಿದ್ದೀನಲ್ವ ನಾನು. ನೋಡಿ ಹಿಂಗೆ ಇಟ್ಕೊಳ್ಳಿ. ಫಸ್ಟು ಇಟ್ಕೊಂಡು ಅದೆಷ್ಟಿದೆಯೋ ಅಷ್ಟಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಎರಡು ಬೇರೆ ಬೇರೆ ಕಡೆಗೆ ಬರೋ ಚಾನ್ಸಸ್ ಇರುತ್ತೆ. ನೋಡಿ ಈಗ ಕರೆಕ್ಟಾಗಿ ಬಂತು. ಇಲ್ಲೂ ಅಷ್ಟೇನೆ ಕರೆಕ್ಟಾಗಿ ನೋಡಿಕೊಂಡು ನೀವೇನು ಮಾಡಿ ನಾಚನ್ನು ಹಾಕ್ಕೊಳ್ಳಿ. ಬ್ಯಾಕ್ ಡಾಟನ್ನು ಇಡ್ಕೊಳ್ಳಿ. ಈಗ ಎರಡೂ ಕೂಡ ಸೀದಾ ಅಂದರೆ ಕೂಳೆ ಅಂತ ಏನಿರುತ್ತೆ ಅದು ಒಳಗಡೆ ಹೋಗೋ ಥರ ನೋಡಿಕೊಂಡು ಎರಡನ್ನು ಇಟ್ಕೊಂಡು ಸ್ಟಿಚ್ಚನ್ನು ಹಾಕ್ಕೊಂಬಿಡಿ. ನೀಟಾಗಿ ನೋಡಿಕೊಂಡು ಎರಡೂ ಏನು ಡಾಟ್ ಪಾಯಿಂಟ್ ಇದೆ ಅದು ಕರೆಕ್ಟಾಗಿ ಬರೋ ಥರ ನೋಡಿಕೊಂಡು ನೀಟಾಗಿ ಸ್ಟಿಚ್ ಹಾಕ್ಕೊಂಬಿಡಿ. ನೀಟಾಗಿ ಈ ಥರ ಸ್ಟಿಚ್ ಹಾಕ್ಕೊಂಬಿಟ್ಟು ಬ್ಯಾಕ್ ಪಾರ್ಟನ್ನು ಇಟ್ಕೊಂಡು ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ. ನಾನು ಇದನ್ನು ಡಿಫ್ರೆಂಟಾಗಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್, ನಾರ್ಮಲ್ಲಾಗಿ ಹೊಲಿಯೋ ಥರ ಅಲ್ಲ. ಇಲ್ಲಿ ಒಂದು ಪಟ್ಟಿಯನ್ನು ಹೊಲ್ಕೊಂಡಿದ್ದೀನಿ, ಪಟ್ಟಿಯನ್ನು ಐರನ್ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಇದನ್ನು ಏನು ಮಾಡಿ ಮೇಲ್ಗಡೆ ಏನಿದೆ ಅದಕ್ಕೆ 1/2 ಇಂಚ್ಗೆ ನೀಟಾಗಿ ಸ್ಟಿಚ್ ಹಾಕ್ಕೊಂಬಿಡಿ. ಮೇಲ್ಗಡೆಯಿಂದ ಈ ಥರ ಪಟ್ಟಿ ಮಾಡ್ಕೊಳ್ಳಿ. ಪಟ್ಟಿ ಮಾಡಿಕೊಂಡು ನೀವೇನು ಮಾಡಿ ಓಪನ್ ಮಾಡಿ. ನಾನು ಇದು ಫುಲ್ಲು ಇದು ಮಾಡಿಲ್ಲ. ಈಗ ಏನು ಮಾಡ್ತೀನಿ ಅಂದರೆ ನೋಡಿ ಈ ರೀತಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಕ್ಲೀನಾಗಿ ಒಂದು ಸಲ ಐರನ್ ಬೇಕಾದ್ರೂ ಮಾಡ್ಕೊಳ್ಳಿ, ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೀವು ಹಂಗೆ ಕೂಡ ಸ್ಟಿಚಿಂಗನ್ನು ಹಾಕ್ಕೊಬೋದು. ನೋಡಿ ಇಲ್ಲೊಂದು ಸ್ವಲ್ಪ ಪ್ರೆಸ್ಸಿಂಗ್ ಮಾಡ್ತೀನಿ ನಾನು. ನೀಟಾಗಿ ಕೂರುತ್ತೆ, ಪ್ರೆಸ್ಸಿಂಗ್ ಮಾಡೋದ್ರಿಂದ ನೀಟಾಗಿ ಕೂರುತ್ತೆ. ಈಗ ಇದನ್ನು ಸ್ಟಿಚ್ ಹಾಕ್ಕೊಂಬಿಡಿ, ನೀಟಾಗಿ ಸ್ಟಿಚ್ ಹಾಕ್ಕೊಂಬಿಡಿ. ಎಮ್ಮಿಂಗ್ ಮಾಡೋ ಅಷ್ಟಿರಲ್ಲ. ಈ ಥರ ಮಾಡಿದ್ರೆ ಎಮ್ಮಿಂಗ್ ಮಾಡಬೇಕು ಅಂತ ಏನಿರಲ್ಲ. ನೀಟಾಗಿ ಸ್ಟಿಚ್ ಹಾಕ್ಕೊಂಬಿಡಿ. ನೋಡಿ ಇದು ಎಮ್ಮಿಂಗ್ ಮಾಡೋ ಅಷ್ಟು ಇರಲ್ಲ. ಈಗ ಮತ್ತೆ ಇನ್ನೊಂದ್ಸಲ ಪ್ರೆಸ್ಸಿಂಗ್ ನೀಟಾಗಿ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ. ಆವಾಗ ಸ್ಟಿಫಾಗಿ ನೀಟಾಗೂ ಕೂಡ ಕೂರುತ್ತೆ. ಇಷ್ಟಾದಮೇಲೆ
ಈಗ ನಾವು ಫುಲ್ಲು ಸ್ಟಿಚ್ಚನ್ನು ಹಾಕ್ಕೊಂಬಿಡೋಣ. ಬ್ಲೌಸ್ ಫುಲ್ಲು ಸ್ಟಿಚ್ ಹಾಕ್ಕೊಂಬಿಡಿ. ಅಂದರೆ ಯಾವ ರೀತಿ ಇದೆಯೋ ಆ ಥರ ನೀಟಾಗಿ ಗುಂಡ್ಪಿನ್ ಹಾಕ್ಕೊಂಡು ಫುಲ್ಲು ಸ್ಟಿಚ್ ಹಾಕ್ಕೊಂಬಿಡೋಣ. ಫುಲ್ಲು ಸ್ಟಿಚ್ ಹಾಕ್ಕೊಂಬಿಡಿ. ಬಾಡಿ ಪಾರ್ಟ್ ಫುಲ್ಲು ಸ್ಟಿಚ್ ಹಾಕ್ಕೊಳ್ಳಿ. ಒಂಚೂರು ಎಕ್ಸ್ಟ್ರಾ ಇರೋದನ್ನು ಟ್ರಿಮ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಈಗ ಸೆಂಟ್ರಲ್ಲಿ ನಾವು ನೀಟಾಗಿ ಕಟ್ ಮಾಡ್ಕೊಂಬಿಡೋಣ. ಈ ರೀತಿ ಮಾಡೋದ್ರಿಂದ ನಾನು ಇದು 12 ಇಂಚು ನಾನು ಡೀಪನ್ನು ತೆಗ್ದಿದ್ದೀನಿ. ಬ್ಲೌಸಿನ ಲೆಂತ್ ಬಂದು 16 ಇಂಚು, ಆದರೆ 12 ಇಂಚು ಡೀಪನ್ನು ಕೊಡ್ತಾಯಿದ್ದೀನಿ. ಡೀಪ್ ಇದ್ದರೂ ಕೂಡ ಇದು ಶೋಲ್ಡರ್ ಡ್ರಾಪ್ ಆಗಲ್ಲ. ಯಾಕೆಂದರೆ ನಾನೀಗ ಏನು ಕಟ್ಟಿಂಗ್ ಮೆಥಡನ್ನು ತೋರಿಸಿದ್ದೀನಿ ಆ ರೀತಿ ಮಾಡ್ಕೊಳ್ಳಿ. ಇದು ಕ್ಯಾನ್ವಾಸ್ ಪೇಪರ್ 12 ಇಂಚ್ ಇಲ್ಲ, ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಾಗಿತ್ತು. ಬಟ್ಟೆ ಶಾರ್ಟೇಜ್ ಬರುತ್ತೆ, ಹಂಗಾಗಿ ಬೇರೆ ಕಟ್ ಮಾಡ್ಕೊತಿದ್ದೀನಿ ನೋಡಿ. ಇಲ್ಲಿ ನೀಟಾಗಿ ಹಿಂಗೆ ಇಟ್ಕೊಳ್ಳಿ, ಕರೆಕ್ಟಾಗಿ ಇಟ್ಕೊಳ್ಳಿ. ನಮಗೆ ಏನು ಡೀಪ್ ಬೇಕೋ ಅದನ್ನು ನೀಟಾಗಿ ಇಟ್ಕೊಳ್ಳಿ. ಎಡ್ಜಿಗೆ ಬಟ್ಟೆ ಎಡ್ಜಿಗೆ ಇಟ್ಕೊಂಡು ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. ನೋಡ್ತಾ ಇರ್ಬೋದು, ಇಲ್ಲಿ ಗೊತ್ತಾಗ್ತಾಯಿತ್ತು ಎಷ್ಟು ಒಳಗಡೆ ನೆಕ್ಕಿನ ಕಡೆ ಒಳಗಡೆಗೆ ಬಂದಿದೆ ಅಂದ್ಬಿಟ್ಟು. ಕರೆಕ್ಟಾಗಿರಲಿ, ಒಂಚೂರು ಆ ಕಡೆ ಈ ಕಡೆ ಹೋಗಬೇಡಿ. ನೀವು ನೋಡಿ ಇಲ್ಲಿ ಮಾರ್ಕ್ ಹಾಕ್ಕೊತಾ ಇದ್ದೀನಿ. ಮಾರ್ಕ್ ಹಾಕ್ಕೊಂಡು ಏನು ಮಾರ್ಕ್ ಹಾಕ್ಕೊಂಡಿರ್ತೀವಿ ಅಲ್ಲಿಂದ ಒಂದು 1/4 ಇಂಚು ನೀವು ಒಳಗಡೆಗೆ ಇನ್ನೊಂದು ಮಾರ್ಕನ್ನು ಹಾಕ್ಕೊಳ್ಳಿ. ಅಷ್ಟನ್ನು ಕಟ್ ಮಾಡಿ ತೆಗೆದುಬಿಡಿ. ಕ್ಯಾನ್ವಾಸಲ್ಲಿ ಕಟ್ ಮಾಡಿ ತೆಗೆದುಬಿಡಿ. ಆಮೇಲೆ ಒಂದು 1/2 ಇಂಚು ಅಥವಾ 3/4 ಇಂಚ್ಗೆ ಇನ್ನೊಂದು ಮಾರ್ಕ್ ಹಾಕ್ಕೊಳ್ಳಿ. ಈಗೇನು 1/2 ಇಂಚು ನಾನು ಫಸ್ಟ್ ಮಾರ್ಕ್ ಹಾಕಿದ್ದೀನೋ ಅಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಮಾರ್ಕಿಂಗ್ ಹಾಕಿದ್ನಲ್ಲ ಅಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ನಾನು ಲಾಸ್ಟ್ ಏನು ಹಾಕ್ಕೊಂಡೆ ಅದನ್ನು ಕಟ್ ಮಾಡ್ಕೊಂಬಿಡ್ತೀನಿ. ಈಗ ಮತ್ತೆ ಎಲ್ಲಕ್ಕೂ ಗುಂಡ್ಪಿನ್ ಹಾಕ್ಕೊಳ್ಳಿ. ಕರೆಕ್ಟಾಗಿ ಗುಂಡ್ಪಿನ್ ಹಾಕ್ಕೊಂಡು ಮತ್ತೆ 1/4 ಇಂಚ್ ಕಟ್ ಮಾಡ್ಕೊಬೇಕಾಗತ್ತೆ ಇದರಲ್ಲಿ. ಯಾಕಂದರೆ ನಾವು ಕ್ಯಾನ್ವಾಸನ್ನು ಬಟ್ಟೆಗೆ ಇದನ್ನು ಮಾಡ್ತಾಯಿದ್ದೀವಲ್ವ, ಇಲ್ಲಿ ಮಾರ್ಕ್ ಹಾಕ್ಕೊಂಡಿದ್ದೀನಲ್ವ 1/4 ಇಂಚು, ಅದನ್ನು ನೀಟಾಗಿ ಟ್ರಿಮ್ ಮಾಡ್ಕೊಂಬಿಡಿ. ಫುಲ್ಲು ಏನು ತೊಗೊಂಡಿರ್ತೀವಿ ಅದರೊಳಗೆ ಮಾಡ್ಕೊಂಡಿದ್ದೀವಿ. ಈಗ ಇದನ್ನು ನಾನೇನು ಮಾಡ್ತೀನಿ, ಒಂದು ಬಟ್ಟೆಗೆ ಅಟ್ಯಾಚ್ ಮಾಡ್ಕೊತೀನಿ. ಅಂದರೆ ನೀವೇನು ಮಾಡ್ಕೊಂಡಿರ್ತೀರ ಅದಕ್ಕೆ ಅಟ್ಯಾಚ್ ಮಾಡ್ಕೊಳ್ಳಿ. ನೋಡಿ ಇದು ಪೇಸ್ಟಿಂಗ್ ಮಾಡಿಕೊಂಡೆ. ಪೇಸ್ಟಿಂಗ್ ಆದಮೇಲೆ ಪೇಸ್ಟಿಂಗ್ ಆದರೆ ನೀಟಾಗಿ ಕೂತ್ಕೊಳ್ಳೋದು, ಏನು ಅಂದರೆ ಸ್ಟಿಫ್ ಆಗಿರುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಐರನ್ ಮಾಡಿದ್ದೀನಿ. ಈಗ ಇದನ್ನು ನೀವೇನು ಮಾಡಿ, ಅಲ್ಲಿ ಅದರೊಳಗಡೆ ಗಮ್ ಇರುತ್ತೆ ಫ್ರೆಂಡ್ಸ್, ಗಮ್ ಇರುತ್ತೆ. ಹಂಗಾಗಿ ಒಂದು 1/2 ಇಂಚ್ ಬಿಟ್ಟು ಫುಲ್ ಕಟ್ ಮಾಡ್ಕೊಳ್ಳೋಣ. ಈಗ ಇದನ್ನು ಎಡ್ಜಿಗೆ ಸ್ಟಿಚ್ ಮಾಡ್ಕೊಂಬಿಡ್ತೀನಿ. ಇದು ಡಿಫ್ರೆಂಟಾಗಿ ತೋರಿಸಿದ್ದೀನಿ ಫ್ರೆಂಡ್ಸ್ ನಿಮಗೆ. ಯಾವಾಗಲೂ ನಾರ್ಮಲ್ ಥರ ತೋರಿಸ್ತಾ ಇದ್ದೆ ಬ್ಯಾಕ್ ಪಾರ್ಟನ್ನು, ಆದರೆ ಡಿಫ್ರೆಂಟಾಗಿ ಇರಲಿ. ನಾನು ಇನ್ಮೇಲೆ ಇದೇ ಥರನೇ ಸ್ಟಿಚ್ ಮಾಡ್ತೀನಿ ಫುಲ್ಲು ಬ್ಯಾಕಲ್ಲಿ. ನೀವು ಡೀಪ್ ಕಡಿಮೆ ತಗೊಳ್ಳಿ, ಜಾಸ್ತಿ ತಗೊಳ್ಳಿ, ಇದೇ ಥರನೇ ಸ್ಟಿಚ್ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಈಗ ನಾನು ಇದನ್ನು ಒಂದು 1/4 ಇಂಚ್ ಬಿಟ್ಬಿಟ್ಟು, 1/4 ಇಂಚ್ 1/2 ಇಂಚಷ್ಟೆಲ್ಲ ಬಿಟ್ಕೊಳಕ್ಕೆ ಹೋಗ್ಬಿಡಿ. ಸ್ಟಿಚ್ ಹಾಕಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಒಂದು 1/4 ಇಂಚ್ಗೆ ನೀಟಾಗಿ ಕಟ್ ಮಾಡ್ಕೊಂಬಿಡಿ. ಫುಲ್ಲು ಕಟ್ ಮಾಡಿಕೊಂಡು ಈಗ ಇದನ್ನು ಸೆಂಟರ್ಗೆ ನೀಟಾಗಿ ನಾಚು ಹಾಕ್ಕೊಳ್ಳಿ. ಕರೆಕ್ಟಾಗಿ ಇಟ್ಕೊಳ್ಳಿ. ಕರೆಕ್ಟಾಗಿ ಇಟ್ಕೊಂಡು ಸೆಂಟರ್ಗೊಂದು ನಾಚು ಹಾಕ್ಕೊಳ್ಳಿ. ಆ ನಾಚನ್ನು ನಾವು ಆ ಬ್ಲೌಸಲ್ಲೂ ಕೂಡ ಸೆಂಟರ್ಗೆ ಒಂದು ಕರೆಕ್ಟ್ ಮಾರ್ಕ್ ಹಾಕ್ಕೊಳ್ಳಿ, ಇಲ್ಲಾಂದರೆ ನಾಚು ಹಾಕ್ಕೊಳ್ಳಿ. ರೌಂಡ್ ಶೇಪನ್ನು ಕರೆಕ್ಟಾಗಿ ಇಟ್ಕೊಂಡು ಈಗ ಇದಕ್ಕೆ ನಾವೇನು ಮಾಡೋಣ, ಕರೆಕ್ಟಾಗಿ ಇಟ್ಕೊಳ್ಳಿ. ನಾಚು ಏನು ಹಾಕ್ಕೊಂಡಿರ್ತೀವಿ ಎರಡೂ ನಾಚುಗಳು ಕೂರೋ ಥರ ಇಟ್ಕೊಂಡು ಫಸ್ಟ್ ಒಂದು ಗುಂಡ್ಪಿನನ್ನು ಹಾಕ್ಬಿಡಿ. ಗುಂಡ್ಪಿನ ಹಾಕ್ಕೊತಾ ಇದ್ದೀನಿ. ಈಗ ಇದನ್ನು ನೀಟಾಗಿ
ಗುಂಡ್ಪಿನ್ ಹಾಕ್ಕೊಳ್ಳಿ. ನಾವು ಆಲ್ರೆಡಿ 1/4 ಇಂಚ್ ಕಟ್ ಮಾಡಿರೋದ್ರಿಂದ ಕರೆಕ್ಟಾಗಿ ಬರುತ್ತೆ ಫಿನಿಶಿಂಗು, ಜಾಸ್ತಿ ಹೆಚ್ಚು ಕಡಿಮೆ ಏನೂ ಆಗೋಲ್ಲ. ಈಗ ಎಡ್ಜಿಗೆ ನೀಟಾಗಿ ಸ್ಟಿಚ್ ಹಾಕ್ಕೊಂಬಿಡಿ. ಸ್ಟಿಚ್ ಹಾಕ್ಕೊಂಡ್ಮೇಲೆ ನೀವು ಇಲ್ಲಿ ಇನ್ನೊಂದು ಸಲ ಈ ಥರ ನೀಟಾಗಿ ಹಿಡ್ಕೊಂಡು ಒಂದು ಸಲ ಪ್ರೆಸ್ಸಿಂಗ್ ಮಾಡ್ಕೊಂಬಿಡಿ. ನಿಮ್ಗೆ ಹೆಂಗೆ ಕಂಫರ್ಟಬಲ್ ಅನಿಸುತ್ತೋ ಹಂಗೆ ನೋಡಿಕೊಂಡು ನೀಟಾಗಿ ಅದಕ್ಕೂ ಮುಂಚೆ ಇಲ್ಲಿ ನಾಚು ಹಾಕ್ಕೊಳ್ಳಿ, ಇಲ್ಲಾಂದರೆ ಉಲ್ಟಾ ತಿರುಗಿಸೋಕ್ಕೆ ಆಗಲ್ಲ. ಅದು ತಿರುಗಿಸೋಕ್ಕೋದ್ರೆ ಕರೆಕ್ಟಾಗಿ ಹಿಡ್ಕೊಳಲ್ಲ. ನೋಡಿ ಇಲ್ಲಿ ನಾನು ಪ್ರೆಸ್ಸಿಂಗ್ ಮಾಡ್ಕೊಂಡಿದ್ದೀನಿ ನಿಧಾನಕ್ಕೆ. ಪ್ರೆಸ್ಸಿಂಗ್ ಆದಮೇಲೆ ನೋಡಿ ಇಷ್ಟು ನೀಟಾಗಿ ಬರುತ್ತೆ. ನೆಕ್ಕು ನೋಡ್ತಾ ಇರ್ಬೋದು, ನಾವು ಆಲ್ರೆಡಿ ಇದನ್ನು ಕೊಟ್ಟಿದ್ದೀವಿ, ಏನನ್ನ ಡಾಟ್ ಹಿಡಿದ್ರೂ ಕೂಡ ನೆಕ್ಕೇನು ದೊಡ್ಡದಾಗಿಲ್ಲ, ಶೋಲ್ಡರ್ ಡ್ರಾಪ್ ಆಗೋ ಥರ ಆಗಲ್ಲ, ನೀಟಾಗಿ ಕೂರುತ್ತೆ. ಇದು ಬ್ಲೌಸ್ ಫುಲ್ಲು ಫಿನಿಶಿಂಗ್ ಆದಮೇಲೆ ಕೂಡ ನಾನು ತೋರಿಸ್ತೀನಿ ಯಾವ ರೀತಿ ಬಂತು ಅಂತ. ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ಬ್ಯಾಕಲ್ಲಿ ಡಿಫ್ರೆಂಟಾಗಿ ತೋರಿಸಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.